ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬೇಹದ್ ಜ್ಞಾನದ ಮೂಲಕ ಬಾಪೂಜಿಯವರು ತಿಳಿಸಿಕೊಡೋ ಹಾಗೆ ಸ್ವಯಂನ ಪರಿಚಯ ಮಾಡಿಕೊಳ್ಳೋಣ. ಸ್ವಯಂನ ಪರಿಚಯ ಅಂದರೆ ಏನು? ಮನುಷ್ಯ ಅನಂತ ಕಾಲಗಳಿಂದ ತನ್ನ ಅಸ್ತಿತ್ವವನ್ನು ಹುಡುಕುತ್ತಾ ಬಂದಿದ್ದಾನೆ. ತಾನು ಯಾರು ಮತ್ತು ಎಲ್ಲಿಂದ ಬಂದಿದ್ದೇನೆ ಎಂದು ತಿಳಿಯಲು ಪ್ರಯತ್ನ ಪಡುತ್ತಿದ್ದಾನೆ. ಬೇಹದ್ ಜ್ಞಾನದಿಂದ ನಮಗೆ ಇದೆಲ್ಲವೂ ತಿಳಿದು ಬರುತ್ತದೆ. ಇದರಲ್ಲಿ ತಿಳಿದುಕೊಳ್ಳುವಂತಹ ಅಂಶವೆಂದರೆ ಆತ್ಮನಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಹದ್ಕಿ ಆತ್ಮ, ಅಂದರೆ ಒಂದು ಪರಿಮಿತಿಯಲ್ಲಿ ಇರುವಂತಹ ವಿನಾಶಿ ಆತ್ಮ ಅಥವಾ ಲೌಕಿಕ ಮಾಯೆಯಲ್ಲಿಯೇ ಮುಳುಗಿರುವಂತಹ ಆತ್ಮ. ಇನ್ನೊಂದು ಬೇಹದ್ಕಿ ಆತ್ಮ, ಅಂದರೆ ಅಂತ್ಯ ಅಥವಾ ವಿನಾಶ ಹೊಂದದ ಅಮರ ಆತ್ಮ. ಈ ಎರಡರಲ್ಲಿ ಭೂಮಿ ಆಕಾಶದಷ್ಟು ಅಂತರವಿದೆ. ಹದ್ನ ಆತ್ಮಗಳು ತತ್ವಗಳಿಂದ ಸೃಷ್ಟಿಯಾಗಿವೆ ಮತ್ತು ಬೇಹದ್ನ ಆತ್ಮಗಳು ಪರಮ ಪ್ರಕಾಶ ಪರಮ ತತ್ವದಿಂದ ರಚಿಸಲ್ಪಟ್ಟಿವೆ ಎನ್ನುತ್ತಾರೆ ಬಾಪೂಜಿಯವರು. ಹದ್ನ ಆತ್ಮ ಅಂದರೆ ಲೌಕಿಕ ಆತ್ಮ ಮತ್ತು ಜೀವಾತ್ಮಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ, ಏಕೆಂದರೆ ಈ ಎರಡೂ ಆತ್ಮಗಳಿಗೆ ಜ್ಞಾನದ ಅರಿವೇ ಇರುವುದಿಲ್ಲ ಮತ್ತು ಈ ಪರಮ ಸತ್ಯ ಜ್ಞಾನಕ್ಕಾಗಿ ಈ ಆತ್ಮಗಳು ಹುಡುಕುವುದೂ ಇಲ್ಲ. ಈ ಆತ್ಮಗಳು ತಮ್ಮ ಮಾಯೆಯ ಜಗತ್ತಿನ ಆನಂದದಲ್ಲಿ ತೇಲುತ್ತಿರುತ್ತಾರೆ. ಆದರೆ ಬೇಹದ್ ಆತ್ಮರು ಪರಮ ದಿವ್ಯ ಜ್ಞಾನಕ್ಕಾಗಿ ಹುಡುಕಾಟವನ್ನು ನಡೆಸುತ್ತಿರುತ್ತಾರೆ. ಬೇಹದ್ ಆತ್ಮರಲ್ಲಿ ಬೇಹದ್ ಶಕ್ತಿ ಇದೆ, ಆದರೆ ಅದರ ಮೇಲೆ ಅನೇಕ ಆವರಣಗಳು ಲೇಪನವಾಗಿರುವುದರಿಂದ ಆ ಶಕ್ತಿಯು ಒಳಗಡೆಯೇ ಹುದುಗಿಬಿಟ್ಟಿದೆ. ಬೇಹದ್ ಆತ್ಮರಲ್ಲಿ ಬೇಹದ್ ಪರಮ ಪ್ರಕಾಶವಿದೆ. ಅದು ಅರಬ ಖರಬ ಸೂರ್ಯರಿಗಿಂತಲೂ ಅಧಿಕ ಶಕ್ತಿಶಾಲಿಯಾಗಿದೆ. ಹದ್ನ ಆತ್ಮಕ್ಕೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರವಿರುತ್ತದೆ ಹಾಗೂ ಬೇಹದ್ನ ಆತ್ಮಕ್ಕೆ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಮತ್ತು ಪರಮ ಮಹಾಕಾರಣ ಎಂಬ ಶರೀರದ ಆವರಣ ಆವರಿಸಿಕೊಂಡಿರುತ್ತದೆ. ಹದ್ನ ಆತ್ಮದ ಆವರಣ ಆಕಾಶ, ಅಗ್ನಿ, ವಾಯು, ಜಲ ಮತ್ತು ಮಣ್ಣಿನಿಂದ ರಚನೆಯಾಗಿದ್ದರೆ, ಬೇಹದ್ನ ಆತ್ಮಗಳ ಆವರಣವು ಪರಮಲೈಟ್ ಪರಮತತ್ವ. ಪರಮತತ್ವ ಅಂದರೆ ಪರಮ ಆಕಾಶ, ಪರಮ ಅಗ್ನಿ, ಪರಮ ವಾಯು. ಆಕಾಶ, ಅಗ್ನಿ, ವಾಯು, ಜಲ ಮತ್ತು ಮಣ್ಣಿನಿಂದ ರಚಿಸಲ್ಪಟ್ಟಿದೆ. ಪ್ರತಿಯೊಂದು ಆತ್ಮದ ಪರಿಚಯ ಅದು ಪಡೆದ ಜ್ಞಾನದಿಂದ ಆಗುತ್ತದೆ. ಜ್ಞಾನವೇ ಆತ್ಮದ ಪರಿಚಯವಾಗಿದೆ. ಪ್ರತಿಯೊಂದು ಆತ್ಮ ತನ್ನ ಸೃಷ್ಟಿಕರ್ತನವರೆಗೆ ಮಾತ್ರ ಹೋಗಲು ಸಾಧ್ಯವಿದೆ, ಅದಕ್ಕೂ ಮೇಲೆ ಹೋಗಲು ಸಾಧ್ಯವಿಲ್ಲ. ಶಿವನ ರಚನೆಯಾಗಿದ್ದರೆ ಶಿವನವರೆಗೆ, ಮಹಾಶಿವನ ರಚನೆಗಳಾಗಿದ್ದರೆ ಮಹಾಶಿವನವರೆಗೆ ಹೋಗಿ ತಲುಪುತ್ತವೆ ಮತ್ತು ತನ್ನ ಕ್ರಿಯೇಟರನ್ನು ಗುರುತಿಸುತ್ತವೆ. ಶಿವನಿಂದ ಮುಂದೆ ಹೋಗಲು ಸಾಧ್ಯವಾಗದಿದ್ದರೆ ಅದು ಶಿವನಿಂದ ರಚನೆಯಾದಂತಹ ಆತ್ಮ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೆಲವು ಆತ್ಮ ಮಹಾಶಿವ ಅಂದರೆ ಗ್ಯಾಲಕ್ಸಿಯ ಮಾಲೀಕ ಮಹಾಶಿವನವರೆಗೆ ಜ್ಞಾನವನ್ನು ತಿಳಿದುಕೊಳ್ತಾರೆ ಹಾಗೂ ಜ್ಞಾನವನ್ನು ಕೇಳಿಸಿಕೊಳ್ತಾರೆ. ಅವರಿಗೆ ಅಲ್ಲಿಯವರೆಗಷ್ಟೇ ಜ್ಞಾನವು ಅರ್ಥವಾಗುತ್ತದೆ, ಇಷ್ಟವಾಗುತ್ತದೆ ಎಂದಾದಾಗ ಆ ಆತ್ಮವು ಗ್ಯಾಲಕ್ಸಿಯಿಂದ ಬಂದ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಇನ್ನು ಕೆಲವು ಆತ್ಮಗಳಿಗೆ ಯೂನಿವರ್ಸ್ವರೆಗಿನ ಜ್ಞಾನ ಅರ್ಥವಾಗುತ್ತದೆ, ಇಷ್ಟವಾಗುತ್ತದೆ. ಅಂದರೆ ಅದು ಯೂನಿವರ್ಸ್ ಅಂದರೆ ಪರಮ ಮಹಾಶಿವನಿಂದ ಬಂದ ಆತ್ಮವಾಗಿರುತ್ತದೆ. ಹೀಗೆ ಜ್ಞಾನವೇ ಆತ್ಮನ ಪರಿಚಯವಾಗಿದೆ. ಬೇಹದ್ ಆತ್ಮಗಳ ಲಕ್ಷಣವೆಂದರೆ ಆತ್ಮವು ಬೇಹದ್ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತದೆ, ಜ್ಞಾನದ ಆಳಕ್ಕೆ ಇಳಿಯುತ್ತದೆ. ಈ ಆತ್ಮಗಳಲ್ಲಿ ಅನಂತ ಸಮಯದ ರೆಕಾರ್ಡ್ ಅಡಗಿದೆ. ಆದರೆ ಅದನ್ನೆಲ್ಲ ಜಾಗೃತಪಡಿಸಲು ಆತ್ಮವು ಆತ್ಮಸ್ವರೂಪ ಸ್ಥಿತಿಯನ್ನು ಧಾರಣೆ ಮಾಡಬೇಕಿದೆ. ಬೇಹದ್ ಆತ್ಮ ಜ್ಞಾನಸಾಗರದಲ್ಲಿ ಮುಳುಗುತ್ತಾ ಚಿಂತನ ಮಂಥನ ನಡೆಸುತ್ತಲೇ ಇರುತ್ತದೆ. ತನ್ನ ಮೇಲೆ ತನಗೆ ಸಂಪೂರ್ಣ ವಿಶ್ವಾಸ ಬರುವವರೆಗೆ
ಪರಮಪಿತನ ಪರಿಚಯ ಪಡೆದುಕೊಳ್ಳುವವರೆಗೆ ಅದು ನಿರಂತರವಾಗಿ ಪುರುಷಾರ್ಥ ಮಾಡುತ್ತಲೇ ಇರುತ್ತದೆ. ಅದರ ಜೀವನದ ಗುರಿಯೇ ಬೇಹದ್ ವಿಶ್ವ ಕಲ್ಯಾಣವಾಗಿರುತ್ತದೆ. ಬಾಪೂಜಿಯ ಗುರಿಯೇ ಬೇಹದ್ ಆತ್ಮಗಳ ಗುರಿಯಾಗಿರುತ್ತದೆ. ಬೇಹದ್ ಆತ್ಮರು ತಮ್ಮ ಸಂಪೂರ್ಣ ಶಕ್ತಿಯನ್ನು ವಿಶ್ವ ಕಲ್ಯಾಣಕ್ಕಾಗಿ ವಿನಿಯೋಗಿಸುತ್ತಾರೆ. ಬೇಹದ್ ಆತ್ಮರಲ್ಲಿ ಬೇಹದ್ ಜ್ಞಾನ ಬಂದಾಗ ಅವರಲ್ಲಿ ಬೇಹದ್ ವೈರಾಗ್ಯ ಬರುತ್ತದೆ. ಹದ್ನ ವಸ್ತುಗಳಲ್ಲಿ ಅಂದರೆ ಲೌಕಿಕ ಭೌತಿಕ ಸಾಧನಗಳಲ್ಲಿ ನಿರಾಸಕ್ತಿ ಮೂಡುತ್ತದೆ. ಇದು ಬೇಹದ್ ಆತ್ಮಗಳ ಸಂಕೇತವಾಗಿದೆ, ಗುರುತಾಗಿದೆ. ಬೇಹದ್ ಆತ್ಮರಲ್ಲಿ ಜಗತ್ತಿನ ಉದ್ಧಾರ ಮಾಡುವ ಸಾಮರ್ಥ್ಯವಿರುತ್ತದೆ. ಬೇಹದ್ ಆತ್ಮಗಳಲ್ಲಿ ಬೇಹದ್ ಅಂದರೆ ಅನಂತ ಶಕ್ತಿ ಅಡಗಿದೆ. ಆದರೆ ಅನೇಕ ಆವರಣಗಳಿಂದಾಗಿ ಸ್ವಯಂನ ಶಕ್ತಿಯ ಬಗ್ಗೆ ಅದಕ್ಕೆ ಅರಿವಾಗುತ್ತಿಲ್ಲ. ಬೇಹದ್ ಆತ್ಮದಲ್ಲಿ ಬೇಹದ್ ಪ್ರಕಾಶವಿದೆ. ಅನಂತ ಸೂರ್ಯನ ಶಕ್ತಿ ಅದರಲ್ಲಿ ಅಡಗಿದೆ. ಈ ಆತ್ಮಗಳು 108ರಲ್ಲಿ ಬರುವಂತಹ ಬೇಹದ್ ಆತ್ಮರಾಗಿದ್ದಾರೆ. 108 ಅಂದರೆ ಇದು ಬೀಜರೂಪ ಆತ್ಮಗಳು 108. ಇದನ್ನೆಲ್ಲ ಲೈಫ್ ಇನ್ ಮಲ್ಟಿವರ್ಸ್ ಎನ್ನುವಂಥ ಪುಸ್ತಕವನ್ನು ಓದಿದಾಗ ನಿಮಗೆ ಈ 108 1008 ಆತ್ಮಗಳು ಇನ್ನೂ ಮುಂದುವರೆದು ಬಹಳಷ್ಟು ಆತ್ಮಗಳ ಬಗ್ಗೆ ಅಲ್ಲಿ ಅಂದರೆ ಆ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಹೀಗೆ 108ರಲ್ಲಿ ಬರುವಂತಹ ಬೇಹದ್ ಆತ್ಮಗಳು 60% ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತವೆ. ಹಾಗೂ 1008ರಲ್ಲಿ ಬರುವಂತಹ ಆತ್ಮರಾಗಿದ್ದರೆ ಆ ಆತ್ಮಕ್ಕೆ 50% ಜ್ಞಾನ ತಿಳಿಯುತ್ತದೆ. 16,000ದಲ್ಲಿ ಬರುವಂತಹ ಆತ್ಮರಾಗಿದ್ದರೆ 20%, ಹಾಗೂ 9 ಲಕ್ಷದಲ್ಲಿ ಬರುವ ಆತ್ಮರಾಗಿದ್ದರೆ ಅದಕ್ಕೆ 10% ಜ್ಞಾನ ಮಾತ್ರ ಅರ್ಥವಾಗುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಪ್ರತಿ ಆತ್ಮ ತನ್ನ ಕೆಟಗರಿ ತಾನೇ ತಿಳಿದುಕೊಳ್ಳುತ್ತದೆ. ಪ್ರತಿ ಆತ್ಮವೂ ತಾನು ಬೇಹದ್ನ ಆತ್ಮವಾಗಿದ್ದೇನೆಂದು ತಿಳಿದುಕೊಂಡು ಬೇಹದ್ ಜ್ಞಾನವನ್ನು ಪಡೆದುಕೊಳ್ಳಲು ಮತ್ತು ತಮ್ಮ ಸಂಕಲ್ಪವನ್ನು ವಿಶ್ವ ಪರಿವರ್ತನೆಗಾಗಿ ವಿಶ್ವ ಕಲ್ಯಾಣಕ್ಕಾಗಿಯೇ ತೊಡಗಿಸಿಕೊಳ್ಳುತ್ತವೆ. ಪರಂ ಶಾಂತಿ. ಬೇಹದ್ ಕಿ ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.